16ನೇ ಬಾರಿ ಕರಗ ಹೊರೋದಕ್ಕೆ ಜ್ಞಾನೇಂದ್ರ ಅವರು ಸಿದ್ಧರಾಗಿದ್ದಾರೆ. ದೇವಸ್ಥಾನದಲ್ಲಿ ಅರ್ಚಕ ಜ್ಞಾನೇಂದ್ರ ಅವರಿಂದ ವಿಶೇಷ ಪೂಜೆ. ದ್ರೌಪದಮ್ಮನ ಕಣ್ತುಂಬಿಕೊಳ್ಳುವುದಕ್ಕೆ ಎಲ್ಲೆಡೆ ಭಕ್ತರ ದಂಡು. ಕರಗ ಕಣ್ತುಂಬಿಕೊಳ್ಳುವುದಕ್ಕೆ ಲಕ್ಷಾಂತರ ಭಕ್ತರು ಕಾತರದಿಂದ ಕಾಯುತ್ತಿದ್ದಾರೆ. 16ನೇ ಬಾರಿ ಜ್ಞಾನೇಂದ್ರ ಅವರು ಕರಗವನ್ನ ಹೊರಲಿಕ್ಕಿದ್ದಾರೆ. ದೇವಸ್ಥಾನದಲ್ಲಿ ಬಹಳ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಈಗಾಗಲೇ ನೆರವೇರಿದ ಅರ್ಚಕರಿಂದ. ದ್ರೌಪದಮ್ಮನನ್ನ ಕಣ್ತುಂಬಿಕೊಳ್ಳುವುದಕ್ಕೆ ದೇವಸ್ಥಾನದ ಸುತ್ತಲೂ ಮತ್ತು ಕರಗ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಿ ಎಲ್ಲಾ ಕಡೆ ರಸ್ತೆ ಆಚೆ ಈಚೆ ಸಿಕ್ಕಾಪಟ್ಟೆ ಜನ ಈಗಾಗಲೇ ಸೇರ್ತಾ ಇದ್ದಾರೆ. ನಮ್ಮ ಬೆಂಗಳೂರಿನ ಕರಗಕ್ಕೆ 900 ವರ್ಷ ಇತಿಹಾಸ ಇದೆ. ಆಮೇಲೆ ಪ್ರತಿ ವರ್ಷ ಕೂಡ ಕರಗ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ತಿಗಳ ಸಮುದಾಯ ಇದೆಯಲ್ಲ, ಅವರ ನೇತೃತ್ವದಲ್ಲೇ ಇಲ್ಲಿ ನಮ್ಮ ಸಮಿತಿಯ ಅಧ್ಯಕ್ಷರು ಕೂಡ ಅವರೇ, ಸಮಿತಿಯ ಸದಸ್ಯರು ಕೂಡ ಎಲ್ಲ ಅವರೇ. ಒಬ್ಬರು ಮಾತ್ರ ರಿಸರ್ವೇಷನ್ ಇರುತ್ತೆ. ಮತ್ತು ಆ ಸಮುದಾಯದ ಎಲ್ಲ ಪ್ರಮುಖರು ಕೂತು ಬಹಳ ಶಾಸ್ತ್ರೋಕ್ತವಾಗಿ ಅವರಿಗೆ ಎಲ್ಲ ಇದರೆಲ್ಲ ಬಹಳ ಶ್ರದ್ಧೆ, ಅವರ ಧರ್ಮ ಇದರಲ್ಲೆಲ್ಲ ಮತ್ತೆ ಈ ಧರ್ಮ ಕಾರ್ಯಗಳಲ್ಲಿ ಬಹಳ ಹೆಚ್ಚು ಶ್ರದ್ಧೆಯಿಂದ ಅವರು ಇದನ್ನೆಲ್ಲ ಕೂಡ ಮಾಡ್ತಾರೆ. ಮತ್ತೆ ಈ ಬಾರಿ ವಿಶೇಷ ಏನು ಅಂದ್ರೆ, ಮೊದಲು ಲೈಟಿಂಗ್ಸ್ ದೇವಸ್ಥಾನಕ್ಕೆ ಮಾತ್ರ ಹಾಕೋರು. ಈ ಬಾರಿ NR ರೋಡು, JC ರೋಡು, ಅದೇ ರೀತಿ ಮೈಸೂರು ಬ್ಯಾಂಕ್ ರೋಡು, ಮತ್ತೆ BBMP ಆಫೀಸು, ಮತ್ತೆ ಆ ಕಡೆ ಇದೆಲ್ಲ ಬರುತ್ತಲ್ಲ KG ರೋಡು, ಅದೇ ಮೈಸೂರು ಬ್ಯಾಂಕ್ ರೋಡ್ ಅಂತ ಅದನ್ನೇ ಹೇಳಿದ್ದು. ಎಲ್ಲೆಲ್ಲಿ ಕರಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳಗಳಿದೆ ಅದಕ್ಕೆಲ್ಲ ದೀಪಾಲಂಕಾರ ಮಾಡಿದ್ದಾರೆ. ಅದೇ ರೀತಿ ಕರಗ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಕೂಡ ಮಾಡಬೇಕು ಅಂತ ಹೇಳಿದ್ದೆ. ಅದನ್ನೆಲ್ಲ ಕೂಡ ಮಹಾನಗರ ಪಾಲಿಕೆ ವತಿಯಿಂದ ಮಾಡಿದ್ದಾರೆ. ಉಳಿದಾಗೆ ರೋಟೀನ್ ಆಗಿ ಈಗ ಪಾಟ್ರೋಲ್ಸು, ಡಬ್ರೀಸ್ ಕ್ಲಿಯರೆನ್ಸು, ಮತ್ತೆ 24 ಗಂಟೆ ಕೂಡ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ನಾಳೆ ಕರಗ ಆದ್ಮೇಲೂ ಕೂಡ ಸ್ವಚ್ಛತೆ ಚೆನ್ನಾಗಿರಬೇಕು ಅಂತೇಳಿ ಅದನ್ನು ಕೂಡ ಮಾನಿಟರ್ ಮಾಡಿದ್ದಾರೆ. ಮತ್ತೆ ಈ ಟಾಯ್ಲೆಟ್ಸು ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಮಾಡಿದ್ದಾರೆ. ಮತ್ತೆ ದೇವಸ್ಥಾನದ ಒಳಗಡೆ ಖರ್ಚು ನಮ್ಮ ಮುಜರಾಯಿ ಇಲಾಖೆದು ಅದು ನಮ್ಮ ಅಧ್ಯಕ್ಷರು ಅವರು ಬಹಳ ಪಾರದರ್ಶಕವಾಗಿ ಈ ಟೆಂಡರ್ ಕರೆದು ಅದನ್ನೆಲ್ಲ ವ್ಯವಸ್ಥಿತವಾಗಿ ಎಲ್ಲ ಮಾಡಿದ್ದಾರೆ. ಹೂವು ಅಲಂಕಾರ ಎಲ್ಲ ಬಹಳ ಚೆನ್ನಾಗಿದೆ. ಸಮಿತಿ ಅಧ್ಯಕ್ಷರು ಎಲ್ಲ ನಮ್ಮ ಸದಸ್ಯರು, ಮಾಜಿ ಅಧ್ಯಕ್ಷರು ಮತ್ತೆ ಎಲ್ಲ ಸಮಾಜದ ಎಲ್ಲ ಮುಖಂಡರು. ನೋಡಿ, ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು ಏನೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ ಅಂತ ಹೇಳಿ. ಕರಗ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಎಲ್ಲಾ ಕಡೆನೂ ಕೂಡ ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡಿಕೊಂಡಿದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಜೊತೆಗೆ ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ ಈ ಕರಗ ಮಹೋತ್ಸವ ನೆರವೇರುತ್ತೆ. ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎಲ್ಲಿಯೂ ಯಾವುದೇ ರೀತಿಯ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನೋಡಿಕೊಳ್ಳುವಂತ ಕೆಲಸ ನಮ್ಮದು, ಜವಾಬ್ದಾರಿ ನಮ್ಮದು ಅನ್ನುವಂತ ಮಾತನ್ನ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು, ಮುಜರಾಯಿ ಸಚಿವರು. ಈಗ ಸದ್ಯಕ್ಕೆ ಅವರು ಕೊಡ್ತಾ ಇದ್ದ ಮಾಹಿತಿಯ ಪ್ರಕಾರ ಯಾವ್ಯಾವ ರಸ್ತೆಯಲ್ಲಿ ಏನೇನು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ, ಜೊತೆಗೆ ಕರಗದ ಮೊದಲು ಕರಗದ ನಂತರವೂ ಏನೆಲ್ಲ ವ್ಯವಸ್ಥೆ ಆಗಬೇಕು ಅದೆಲ್ಲವನ್ನು ಕೂಡ ಮಾನಿಟರ್ ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು. ಹದಿನಾರನೇ ಬಾರಿ ಕರಗ ಹೊರೋದಕ್ಕೆ ಜ್ಞಾನೇಂದ್ರ ಅವರು ಸಿದ್ಧರಾಗಿದ್ದಾರೆ. ದೇವಸ್ಥಾನದಲ್ಲಿ ಅರ್ಚಕ ಜ್ಞಾನೇಂದ್ರ ಅವರಿಂದ ವಿಶೇಷ ಪೂಜೆ. ದ್ರೌಪದಮ್ಮನ ಕಣ್ತುಂಬಿಕೊಳ್ಳುವುದಕ್ಕೆ ಎಲ್ಲೆಡೆ ಭಕ್ತರ ದಂಡು. ಕರಗ ಕಣ್ತುಂಬಿಕೊಳ್ಳುವುದಕ್ಕೆ ಲಕ್ಷಾಂತರ ಭಕ್ತರು ಕಾತರದಿಂದ ಕಾಯುತ್ತಿದ್ದಾರೆ. 16ನೇ ಬಾರಿ ಜ್ಞಾನೇಂದ್ರ ಅವರು ಕರಗವನ್ನ ಹೊರಲಿಕ್ಕಿದ್ದಾರೆ. ದೇವಸ್ಥಾನದಲ್ಲಿ ಬಹಳ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಈಗಾಗಲೇ ನೆರವೇರಿದ ಅರ್ಚಕರಿಂದ. ದ್ರೌಪದಮ್ಮನನ್ನ ಕಣ್ತುಂಬಿಕೊಳ್ಳುವುದಕ್ಕೆ ದೇವಸ್ಥಾನದ ಸುತ್ತಲೂ ಮತ್ತು ಕರಗ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಿ ಎಲ್ಲಾ ಕಡೆ ರಸ್ತೆ ಆಚೆ ಈಚೆ ಸಿಕ್ಕಾಪಟ್ಟೆ ಜನ ಈಗಾಗಲೇ ಸೇರ್ತಾ ಇದ್ದಾರೆ. ನಮ್ಮ ಬೆಂಗಳೂರಿನ ಕರಗಕ್ಕೆ 900 ವರ್ಷ ಇತಿಹಾಸ ಇದೆ. ಆಮೇಲೆ ಪ್ರತಿ ವರ್ಷ ಕೂಡ ಕರಗ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ತಿಗಳ ಸಮುದಾಯ ಇದೆಯಲ್ಲ, ಅವರ ನೇತೃತ್ವದಲ್ಲೇ ಇಲ್ಲಿ ನಮ್ಮ ಸಮಿತಿಯ ಅಧ್ಯಕ್ಷರು ಕೂಡ ಅವರೇ, ಸಮಿತಿಯ ಸದಸ್ಯರು ಕೂಡ ಎಲ್ಲ ಅವರೇ. ಒಬ್ಬರು ಮಾತ್ರ ರಿಸರ್ವೇಷನ್ ಇರುತ್ತೆ. ಮತ್ತು ಆ ಸಮುದಾಯದ ಎಲ್ಲ ಪ್ರಮುಖರು
ಕೂತು ಬಹಳ ಶಾಸ್ತ್ರೋಕ್ತವಾಗಿ ಅವ್ರಿಗೆ ಎಲ್ಲ ಇದರೆಲ್ಲ ಬಹಳ ಶ್ರದ್ಧೆ, ಅವರ ಧರ್ಮ ಇದರಲ್ಲೆಲ್ಲ ಮತ್ತೆ ಈ ಧರ್ಮ ಕಾರ್ಯಗಳಲ್ಲಿ ಬಹಳ ಹೆಚ್ಚು ಶ್ರದ್ಧೆಯಿಂದ ಅವರು ಇದನ್ನೆಲ್ಲ ಕೂಡ ಮಾಡ್ತಾರೆ. ಮತ್ತೆ ಈ ಬಾರಿ ವಿಶೇಷ ಏನು ಅಂದ್ರೆ, ಮೊದಲು ಲೈಟಿಂಗ್ಸ್ ದೇವಸ್ಥಾನಕ್ಕೆ ಮಾತ್ರ ಹಾಕೋರು. ಈ ಬಾರಿ NR ರೋಡು, JC ರೋಡು, ಅದೇ ರೀತಿ ಮೈಸೂರು ಬ್ಯಾಂಕ್ ರೋಡು, ಮತ್ತೆ BBMP ಆಫೀಸು, ಮತ್ತೆ ಆ ಕಡೆ ಇದೆಲ್ಲ ಇದು ಬರುತ್ತಲ್ಲ KG ರೋಡು, ಅದೇ ಮೈಸೂರು ಬ್ಯಾಂಕ್ ರೋಡ್ ಅಂತ ಅದನ್ನೇ ಹೇಳಿದ್ದು. ಎಲ್ಲೆಲ್ಲಿ ಕರಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳಗಳಿದೆ ಅದಕ್ಕೆಲ್ಲ ದೀಪಾಲಂಕಾರ ಮಾಡಿದ್ದಾರೆ. ಅದೇ ರೀತಿ ಕರಗ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಕೂಡ ಮಾಡಬೇಕು ಅಂತ ಹೇಳಿದ್ದೆ. ಅದನ್ನೆಲ್ಲ ಕೂಡ ಮಹಾನಗರ ಪಾಲಿಕೆ ವತಿಯಿಂದ ಮಾಡಿದ್ದಾರೆ. ಉಳಿದಾಗೆ ರೋಟೀನ್ ಆಗಿ ಈಗ ಪಾಟ್ರೋಲ್ಸು, ಡಬ್ರೀಸ್ ಕ್ಲಿಯರೆನ್ಸು, ಮತ್ತೆ 24 ಗಂಟೆ ಕೂಡ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ನಾಳೆ ಕರಗ ಆದ್ಮೇಲೂ ಕೂಡ ಸ್ವಚ್ಛತೆ ಚೆನ್ನಾಗಿರಬೇಕು ಅಂತೇಳಿ ಅದನ್ನು ಕೂಡ ಮಾನಿಟರ್ ಮಾಡಿದ್ದಾರೆ. ಮತ್ತೆ ಈ ಟಾಯ್ಲೆಟ್ಸು, ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಮಾಡಿದ್ದಾರೆ. ಮತ್ತೆ ದೇವಸ್ಥಾನದ ಒಳಗಡೆ ಖರ್ಚು ನಮ್ಮ ಮುಜರಾಯಿ ಇಲಾಖೆ ಅದು ನಮ್ಮ ಅಧ್ಯಕ್ಷರು ಅವರು ಬಹಳ ಪಾರದರ್ಶಕವಾಗಿ ಟೆಂಡರ್ ಕರೆದು ಅದನ್ನೆಲ್ಲ ವ್ಯವಸ್ಥಿತವಾಗಿ ಎಲ್ಲ ಮಾಡಿದ್ದಾರೆ. ಹೂವು ಅಲಂಕಾರ ಎಲ್ಲ ಬಹಳ ಚೆನ್ನಾಗಿದೆ. ಸಮಿತಿ ಅಧ್ಯಕ್ಷರು ಎಲ್ಲ ನಮ್ಮ ಸದಸ್ಯರು, ಮಾಜಿ ಅಧ್ಯಕ್ಷರು, ಮತ್ತೆ ಎಲ್ಲ ಸಮಾಜದ ಎಲ್ಲ ಮುಖಂಡರು. ನೋಡಿ, ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು ಏನೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ ಅಂತ ಹೇಳಿ. ಕರಗ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಎಲ್ಲಾ ಕಡೆನೂ ಕೂಡ ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡಿಕೊಂಡಿದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಜೊತೆಗೆ ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ ಈ ಕರಗ ಮಹೋತ್ಸವ ನೆರವೇರುತ್ತೆ. ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎಲ್ಲಿಯೂ ಯಾವುದೇ ರೀತಿಯ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನೋಡಿಕೊಳ್ಳುವಂತ ಕೆಲಸ ನಮ್ಮದು, ಜವಾಬ್ದಾರಿ ನಮ್ಮದು ಅನ್ನುವಂತ ಮಾತನ್ನ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು, ಮುಜರಾಯಿ ಸಚಿವರು. ಈಗ ಸದ್ಯಕ್ಕೆ ಅವರು ಕೊಡ್ತಾ ಇದ್ದ ಮಾಹಿತಿಯ ಪ್ರಕಾರ ಯಾವ್ಯಾವ ರಸ್ತೆಯಲ್ಲಿ ಏನೇನು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ, ಜೊತೆಗೆ ಕರಗದ ಮೊದಲು ಕರಗದ ನಂತರವೂ ಏನೆಲ್ಲ ವ್ಯವಸ್ಥೆ ಆಗಬೇಕು ಅದೆಲ್ಲವನ್ನು ಕೂಡ ಮಾನಿಟರ್ ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು. ಹದಿನಾರನೇ ಬಾರಿ ಕರಗ ಹೊರೋದಕ್ಕೆ ಜ್ಞಾನೇಂದ್ರ ಅವರು ಸಿದ್ಧರಾಗಿದ್ದಾರೆ. ದೇವಸ್ಥಾನದಲ್ಲಿ ಅರ್ಚಕ ಜ್ಞಾನೇಂದ್ರ ಅವರಿಂದ ವಿಶೇಷ ಪೂಜೆ. ದ್ರೌಪದಮ್ಮನ ಕಣ್ತುಂಬಿಕೊಳ್ಳುವುದಕ್ಕೆ ಎಲ್ಲೆಡೆ ಭಕ್ತರ ದಂಡು. ಕರಗ ಕಣ್ತುಂಬಿಕೊಳ್ಳುವುದಕ್ಕೆ ಲಕ್ಷಾಂತರ ಭಕ್ತರು ಕಾತರದಿಂದ ಕಾಯುತ್ತಿದ್ದಾರೆ. 16ನೇ ಬಾರಿ ಜ್ಞಾನೇಂದ್ರ ಅವರು ಕರಗವನ್ನ ಹೊರಲಿಕ್ಕಿದ್ದಾರೆ. ದೇವಸ್ಥಾನದಲ್ಲಿ ಬಹಳ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಈಗಾಗಲೇ ನೆರವೇರಿದ ಅರ್ಚಕರಿಂದ. ದ್ರೌಪದಮ್ಮನನ್ನ ಕಣ್ತುಂಬಿಕೊಳ್ಳುವುದಕ್ಕೆ ದೇವಸ್ಥಾನದ ಸುತ್ತಲೂ ಮತ್ತು ಕರಗ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಿ ಎಲ್ಲಾ ಕಡೆ ರಸ್ತೆ ಆಚೆ ಈಚೆ ಸಿಕ್ಕಾಪಟ್ಟೆ ಜನ ಈಗಾಗಲೇ ಸೇರ್ತಾ ಇದ್ದಾರೆ. ನಮ್ಮ ಬೆಂಗಳೂರಿನ ಕರಗಕ್ಕೆ 900-1000 ವರ್ಷ ಇತಿಹಾಸ ಇದೆ. ಆಮೇಲೆ ಪ್ರತಿ ವರ್ಷ ಕೂಡ ಕರಗ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ತಿಗಳ ಸಮುದಾಯ ಇದೆಯಲ್ಲ, ಅವರ ನೇತೃತ್ವದಲ್ಲೇ ಇಲ್ಲಿ ನಮ್ಮ ಸಮಿತಿಯ ಅಧ್ಯಕ್ಷರು ಕೂಡ ಅವರೇ, ಸಮಿತಿಯ ಸದಸ್ಯರು ಕೂಡ ಎಲ್ಲ ಅವರೇ. ಒಬ್ಬರು ಮಾತ್ರ ರಿಸರ್ವೇಷನ್ ಇರುತ್ತೆ. ಮತ್ತು ಆ ಸಮುದಾಯದ ಎಲ್ಲ ಪ್ರಮುಖರು ಕೂತು ಬಹಳ ಶಾಸ್ತ್ರೋಕ್ತವಾಗಿ ಅವ್ರಿಗೆ ಎಲ್ಲ ಇದರೆಲ್ಲ ಬಹಳ ಶ್ರದ್ಧೆ, ಅವರ ಧರ್ಮ ಇದರಲ್ಲೆಲ್ಲ ಮತ್ತೆ ಈ ಧರ್ಮ ಕಾರ್ಯಗಳಲ್ಲಿ ಬಹಳ ಹೆಚ್ಚು ಶ್ರದ್ಧೆಯಿಂದ ಅವರು ಇದನ್ನೆಲ್ಲ ಕೂಡ ಮಾಡ್ತಾರೆ. ಮತ್ತೆ ಈ ಬಾರಿ ವಿಶೇಷ ಏನು ಅಂದ್ರೆ, ಮೊದಲು ಲೈಟಿಂಗ್ಸ್ ದೇವಸ್ಥಾನಕ್ಕೆ ಮಾತ್ರ ಹಾಕೋರು. ಈ ಬಾರಿ NR ರೋಡು, JC ರೋಡು, ಅದೇ ರೀತಿ ಮೈಸೂರು ಬ್ಯಾಂಕ್ ರೋಡು, ಮತ್ತೆ BBMP ಆಫೀಸು, ಮತ್ತೆ ಆ ಕಡೆ ಇದೆಲ್ಲ ಇದು ಬರುತ್ತಲ್ಲ KG ರೋಡು, ಅದೇ ಮೈಸೂರು ಬ್ಯಾಂಕ್ ರೋಡ್ ಅಂತ ಅದನ್ನೇ ಹೇಳಿದ್ದು. ಎಲ್ಲೆಲ್ಲಿ ಕರಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳಗಳಿದೆ ಅದಕ್ಕೆಲ್ಲ ದೀಪಾಲಂಕಾರ ಮಾಡಿದ್ದಾರೆ. ಅದೇ ರೀತಿ ಕರಗ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಕೂಡ ಮಾಡಬೇಕು ಅಂತ ಹೇಳಿದ್ದೆ. ಅದನ್ನೆಲ್ಲ ಕೂಡ ಮಹಾನಗರ ಪಾಲಿಕೆ ವತಿಯಿಂದ ಮಾಡಿದ್ದಾರೆ. ಉಳಿದಾಗೆ ರೋಟೀನ್ ಆಗಿ ಈಗ ಪಾಟ್ರೋಲ್ಸು, ಡಬ್ರೀಸ್ ಕ್ಲಿಯರೆನ್ಸು, ಮತ್ತೆ 24 ಗಂಟೆ ಕೂಡ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ನಾಳೆ ಕರಗ ಆದ್ಮೇಲೂ ಕೂಡ ಸ್ವಚ್ಛತೆ ಚೆನ್ನಾಗಿರಬೇಕು ಅಂತೇಳಿ ಅದನ್ನು ಕೂಡ ಮಾನಿಟರ್ ಮಾಡಿದ್ದಾರೆ. ಮತ್ತೆ ಈ ಟಾಯ್ಲೆಟ್ಸು, ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಮಾಡಿದ್ದಾರೆ.
ಮತ್ತೆ ದೇವಸ್ಥಾನದ ಒಳಗಡೆ ಖರ್ಚು ನಮ್ಮ ಮುಜರಾಯಿ ಇಲಾಖೆ ಅದು ನಮ್ಮ ಅಧ್ಯಕ್ಷರು ಇಒ ಅವರು ಬಹಳ ಪಾರದರ್ಶಕವಾಗಿ ಟೆಂಡರ್ ಕರೆದು ಅದನ್ನೆಲ್ಲ ವ್ಯವಸ್ಥಿತವಾಗಿ ಎಲ್ಲ ಮಾಡಿದ್ದಾರೆ. ಹೂವು ಅಲಂಕಾರ ಎಲ್ಲ ಬಹಳ ಚೆನ್ನಾಗಿದೆ. ಸಮಿತಿ ಅಧ್ಯಕ್ಷರು ಎಲ್ಲ ನಮ್ಮ ಸದಸ್ಯರು, ಮಾಜಿ ಅಧ್ಯಕ್ಷರು ಮತ್ತೆ ಎಲ್ಲ ಸಮಾಜದ ಎಲ್ಲ ಮುಖಂಡರು. ನೋಡಿ, ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು ಏನೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ ಅಂತ ಹೇಳಿ. ಕರಗ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಎಲ್ಲಾ ಕಡೆನೂ ಕೂಡ ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಜೊತೆಗೆ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಕರಗ ಮಹೋತ್ಸವ ನೆರವೇರುತ್ತೆ. ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎಲ್ಲಿಯೂ ಯಾವುದೇ ರೀತಿಯ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನೋಡಿಕೊಳ್ಳುವಂತ ಕೆಲಸ ನಮ್ಮದು, ಜವಾಬ್ದಾರಿ ನಮ್ಮದು ಅನ್ನುವಂತ ಮಾತನ್ನ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು, ಮುಜರಾಯಿ ಸಚಿವರು. ಈಗ ಸದ್ಯಕ್ಕೆ ಅವರು ಕೊಡ್ತಾ ಇದ್ದ ಮಾಹಿತಿಯ ಪ್ರಕಾರ ಯಾವ್ಯಾವ ರಸ್ತೆಯಲ್ಲಿ ಏನೇನು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ, ಜೊತೆಗೆ ಕರಗದ ಮೊದಲು ಕರಗದ ನಂತರವೂ ಏನೆಲ್ಲ ವ್ಯವಸ್ಥೆ ಆಗಬೇಕು ಅದೆಲ್ಲವನ್ನು ಕೂಡ ಮಾನಿಟರ್ ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು.